ಏನಾಯ್ತಪ್ಪಯ್ಯ? ನರಿಗೆ ಯಜಮಾನಿಕೆ ಕೊಡೋ ಹೊತ್ತಿಗೆ ಊರು ಕೋಳಿನೆಲ್ಲ ತಿಂದಾಕಿತ್ತಂತೆ. ನಮ್ಮನೆಯಲ್ಲಿ ಅಂಕೆನಲ್ಲಿರ್ಬೇಕಾದ 2 ಕಳ್ಳು ಕೋಳಿಗಳು ಮಾಡಿರೋ ಅನಾಹುತ ನೋಡು. ಅಂಥದ್ದೇನಾಯ್ತು ದಂಡ್ರೆ? ಆ ಮದುವೆ ಗಂಡು ಪ್ರಶಾಂತ ನನಗೆ ಫೋನ್ ಮಾಡಿದ್ದಾನೆ. ಆದರೆ ನಮ್ಮನೆ ಗರ್ತೀರು ಅದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಇವಾಗ ವಿಷಯ ಅದಲ್ಲ. ಆ ಫೋನ್ ಬಂದಾದ ಮೇಲೆ ನನ್ನ ಫೋನಿಂದ ಪಾರ್ವತಿಗೆ ಫೋನ್ ಹೋಗಿದೆ. ಇದು ಯಾರ ಕೆಲಸ? ದಂಡ್ಗಳೇ, ನಮ್ಮ ಮನೆ ದ್ಯಾವ್ರ ಸತ್ಯ ಮಾಡಿ ಹೇಳ್ತೀನಿ. ನಿಯತ್ನಲ್ಲಿ ಆ ಕಾಲದಿಂದ ಈ ಕಾಲದ ಗಂಟ ನಿಮ್ಮ ಮನೆ ಸೇವೆ ಮಾಡ್ಕೊಂಬಂದೀವ್ನಿ. ಉಪ್ಪಾಕಿದ ಮನೇನ ನರ್ಕಕ್ಕೆ ಹೋದ್ರೂ ನೆನ್ಕೋತೀನಿ. ನನ್ನ ನಂಗೆ ನೋಡ್ಬೇಡಿ ದಂಡ್ಗಳೇ. ಲೇ ಛತ್ರಿ, ನಿಯತ್ತಲ್ಲಿ ನಿನ್ನ ನಾಯಿನೇ ಮೀರ್ತಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಕಲ. ಆದರೆ ಈ ಕೆಲಸ ಯಾರು ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಪ್ಪಯ್ಯ. ಮತ್ತಿನ್ನೂ ಯಾಕೋ ಸುಮ್ಮನೆ ನಿಂತಿದೀಯ ಪರಶು? ಅಮ್ಮ, ಚಿಕ್ಕಮ್ಮ, ಪದೇ ಪದೇ ಆ ಪಾರ್ವತಿಯಿಂದ ನಾವು ಅನುಭವಿಸ್ತಿರೋ ಸೋಲನ್ನು ಇನ್ನೂ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಆಗಲೇ ನನ್ನ ಫೋನಿಂದ ಅವಳಿಗೆ ಸಂಪರ್ಕ ಬೆಳೆಸಿ ವಿಷಯ ಸಾಧಿಸೋದಕ್ಕೆ ನೋಡ್ತಿದ್ದೀರಾ? ಬಿಡಲ್ಲ ನಿಮ್ಮನ್ನು. ಮ್ಯಾಮ್, ಏನು ಹೇಳ್ತಿದ್ದೀರಾ ನೀವು? ನಂಬಕ್ಕಾಗ್ತಿಲ್ವಾ? ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. 2 ನಿಮಿಷ ಕಣ್ಮುಚ್ಚು. ನಿನಗೆ ಗೊತ್ತಿಲ್ಲದೇನೆ ಸಾಕಷ್ಟು ವಿಷಯ ನಿನ್ನ ಒಳ ಮನಸ್ಸಿಗೆ ಗೊತ್ತಿರುತ್ತೆ. ಈಗ ನೀನು ನನ್ನ ಹತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ ಅಲ್ಲ, ನೀನು ನಿನ್ನ ಮನಸ್ಸೊಳಗೆ ಟ್ರಾವೆಲ್ ಮಾಡು. ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಥಿಂಕ್. ನನ್ನನ್ನು ಬಿಟ್ಟು ನೀನು ಯಾರ ಹತ್ರ ಆದ್ರೂ ನಿನ್ನ ಕಷ್ಟಗಳನ್ನ ನೀನು ಹೇಳ್ಕೊಳ್ಬೇಕು ಅಂತ ಅನ್ಸಿದ್ರೆ ಅದು ಯಾರು? ನಿನ್ ಕಷ್ಟ ಸುಖದಲ್ಲಿ ನಿನ್ ಜೊತೆ ನಿಲ್ತಾನೆ ಅಂತ ನಿನಗನ್ಸುತ್ತಲ್ವ, ಅವನ್ ಯಾರು? ಈ ಕ್ಷಣ ನಿನಗೋಸ್ಕರ ಮಿಡಿಯೋ ಒಂದು ಜೀವ ಅಂದ್ರೆ ಅದು ಯಾರು? ನಾನು ಇಷ್ಟಪಟ್ಟು ಮತ್ತಾಗಬೇಕು ಅಂದ್ಕೊಂಡಿರೋ ಹುಡುಗ ಕವಿತಾ ಮೋಡ ಕರಗಿ ಮಳೆಯಾದಂಗೆ, ಕಾದ ನೆಲವು ಅರಳಿ ಹೂವಾದಂಗೆ, ನಿನ್ನರಗು ನನ್ನ ಸಿರಿ ಪ್ರೀತಿಯ ನವಿಲುಗರಿ, ಹೊಂಗಿರಣದ ಹೊಂಬಣ್ಣವು ನಮ್ಮೊಲುಮೆಯ ಆರಂಭವು. ನಿನ್ ಮಾವ ತಾನೇ ನಿನ್ ಕಣ್ಮುಂದೆ ಬಂದಿದ್ದು? ಚಂದದ ಕವಿತೆ ಅದರೊಳಗೆ ನೀಯವಿತೆ, ಈ ಪಾರ್ವತಿಗೆ ಪರಶಿವನು ನೀನೇ ಆದೆ. ನಾನು ಹೇಳಿಲ್ಲ ನಿನಗ್ ಪ್ರೀತಿಯಾಗಿದೆ ಅಂತ? ನಿನಗೆ ನಿನ್ ಮಾವ ಮೇಲೆ ನಿಜವಾದ ಪ್ರೀತಿಯಾಗಿದೆ. ಚಂದದ ಕವಿತೆ ಅದರೊಳಗೆ ನೀಯವಿತೆ, ಈ ಪಾರ್ವತಿಗೆ ಪರಶಿವನು ನೀನೇ ಆದೆ. ಮ್ಯಾಮ್, ನಾನಿನ್ನೂ ನನ್ನ ಪ್ರೀತಿ ಹೆಸರಲಾಗಿರೋ ಮೋಸದಿಂದಾನೇ ಹೊರಗೆ ಬಂದಿಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಹರೋ, ಈ ನಮ್ ಲೆಕ್ಚರರ್ ಸ್ಟೂಡೆಂಟ್ ರಿಲೇಶನ್ಶಿಪ್ನ ಪಕ್ಕಕ್ಕಿಟ್ಟು ಆಸ್ ಅ ಫ್ರೆಂಡ್ ನಾನು ನಿಂಗೊಂದು ಮಾತು ಹೇಳ. ನನ್ನ ಜೀವನದಲ್ಲೂ ನಿನ್ನ ಹಾಗೆ ಮದುವೆ ಮುಂಚೆ ನಾನು ಒಬ್ಬನ ಪ್ರೀತಿಸಿದ್ದೆ. ಆದ್ರೆ ಈ ಭೂಮಿ ಜೀವನದಲ್ಲಿ ಸೂರ್ಯನಾಗಿ ಗೌತಮ್ ಅವ್ರು ಬಂದ್ರು. ಹಾಗೆ ಆಗೋದು. ನಾವು ಯಾವ್ದನ್ನೋ ಕಳ್ಕೊಂಡ್ಬಿಟ್ಟಿದೀವಿ, ನಮ್ಮ ಹತ್ರ ಇಲ್ಲ ಅಂತ ಕೊರಗ್ತಾ ಇರ್ತೀವಿ. ಆದ್ರೆ ಅಮೂಲ್ಯವಾದ ವಜ್ರ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಮರೆತು ಬಿಡ್ತೀವಿ. ಹಿರಿಯರ ಆಶೀರ್ವಾದ, ನಮಗ್ ಶುಭ ಕೋರೋರ್ ಹಾರೈಕೆ, ದೇವ್ರ ಶಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ ಸುತ್ತಾನೆ ಇರುತ್ತೆ. ನಮ್ ಜೀವನದಲ್ಲಿ ಏನಿರ್ಬೇಕು ಏನಿರಬಾರ್ದು, ಯಾವ್ದು ಒಳ್ಳೇದು ಅದನ್ನಿಟ್ಟು ಬೇಡದೆ ಇರೋದನ್ನ ಕಿತ್ತು ಬಿಸಾಕತ್ತೆ.
ನನ್ನ ಜೀವನದಲ್ಲಂತೂ ಅದೇ ಆಗಿತ್ತು. ಈಗ ನೋಡು, ನಾನು ಮತ್ತೆ ಗೌತಮ್ ಅವರು ಎಲ್ಲರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದೆ. ನಿನ್ ಜೀವನದಲ್ಲೂ ಅದೇ ಆಗ್ತಿದೆ ಪಾರ್. ನಮ್ ಲೈಫ್ ಜರ್ನಿಯಲ್ಲಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗೋರು ನಮ್ ಜೀವನದಲ್ಲಿ ಉಳಿತಾರೆ. ಯಾರಿಗ ಅರ್ಹತೆ ಇರಲ್ವೋ ಅವ್ರು ಹಿಂದೆ ಉಳ್ಕೊಳ್ತಾರೆ. ನೀನು ಹಿಂತಿರುಗಿ ನೋಡ್ಬಾರ್ದು. ಇನ್ಫ್ಯಾಕ್ಟ್ ನೀನ್ ಮುಂದೇನು ನೋಡ್ಬಾರ್ದು, ಪಕ್ಕದಲ್ಲಿ ನೋಡು. ನಿನ್ ಪಕ್ಕದಲ್ಲಿ ನಿನ್ ಗಂಡ ನಿನ್ ಕೈ ಹಿಡ್ಕೊಂಡು ನಿನ್ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ನೀನ್ ಆಗ್ಲೇ ಹೇಳಿದೆಲ್ಲ, ನಿನಗ್ ನಿನ್ ಮಾವನ್ ಜೊತೆನೇ ಇರ್ಬೇಕು ಅಂತ ಅನ್ಸುತ್ತೆ, ಅವ್ರು ಕೇರ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅವ್ರು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಯಾರಾದ್ರೂ ನಿಮ್ ಮಧ್ಯದಲ್ಲಿ ಬಂದ್ರೆ ನಿನಗೆ ಅದು ಸಹಿಸ್ಕೊಳಕ್ ಆಗಲ್ಲ ಅಂತ. ಹೀಗೆ ಕೇರಿಂದ ಕೋಪ ಮಾಡ್ಕೊಳ್ಳೋವರೆಗೂ ನಮ್ ಎಲ್ಲಾ ಇಮೋಷನ್ಸ್ ನಾವು ಒಂದು ವ್ಯಕ್ತಿ ಮುಂದೆ ತೋರಿಸ್ಕೋತೀವಂದ್ರೆ ಅದಕ್ಕೆ ಹೆಸರು ಪ್ರೀತಿ. ಇದೊಂದೇ ಜನ್ಮ ಅಲ್ಲ, ಇನ್ನೆಷ್ಟು ಜನ್ಮದಲ್ಲಿ ಪಾರು ಹುಡ್ತಾಳೋ ಎಲ್ಲ ಜನ್ಮದಲ್ಲೂ ಶಿವು ಮಾವ ಹುಟ್ಟೇ ಹುಟ್ಟತಾನೆ. ಯಾರಿಲ್ಲ ಅನ್ಕೋಬೇಡ ನಿಮ್ ಜೊತೆ ನಾನು ಮಾವನ್ಗೆ ನನ್ ಮುಂದೆನೆ ಕೆಟ್ಟಾಗಿ ಮಾತಾಡ್ತೀನೋ ಬಿಕ್ನಾಸಿ ನಾಯಿ. ಅಣ್ಣನ್ ನೋಡಿದ ತಕ್ಷಣ ಇಷ್ಟ ಆಗದೆ ಇರ್ಬೋದು ಅದಕ್ಕೆ, ಆದ್ರೆ ಅಣ್ಣನ್ ನೋಡ್ತಾ ನೋಡ್ತಾ ಅತ್ತೆ ಅವ್ರ ಸತ್ವಾಗ್ಲೂ ಇಷ್ಟ ಆಯ್ತಾನೆ ಕಣತ್ಗೆ.